ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂದರೆ ಟ್ರಿಪ್ ಹೋಗಿದ್ವಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. 6 ದಿವಸ ಟ್ರಿಪ್ ಹೋಗಿ ಪೇಷಂಟ್ ಆಗಿಯೂ ಆಯಿತು, ಪೇಷಂಟಾಗಿ 3 ದಿವಸ ಮಲಗೂ ಆಯಿತು, ಆಸ್ಪತ್ರೆಗೆ ಹೋಗಿದ್ದು ಆಯಿತು, ಎಲ್ಲ ಆಯಿತು. ಏನು ಹುಷಾರಿರಲಿಲ್ಲ ಅಂದರೆ ತಲೆನೋವು, ಜ್ವರ ಮತ್ತು ಶೀತ, ಹೊರಗಡೆ ವೆದರು ಮತ್ತು ನೀರಿಂದು ಸ್ವಲ್ಪ ಹಿಡ್ದಿಲ್ಲ. ಹಂಗಾಗಿ ಮತ್ತೆ ಟ್ರಿಪ್ ಮುಗಿಸ್ಕೊಬಂದು ಒಂದು 3-4 ದಿವಸ ಊಟನೂ ಸರಿಯಾಗಿ ಅಡ್ಜಸ್ಟ್ ಆಯ್ತು. ಅಲ್ಲಿ ಊಟಕ್ಕೂ ಇಲ್ಲಿ ಊಟಕ್ಕೂ ಸ್ವಲ್ಪ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಹಂಗಾಗಿ ಮತ್ತೆ ಹುಷಾರಿಲ್ದಂಗೆ ಆಯಿತು. ಅದಕ್ಕೆ ವೀಡಿಯೋನೂ ಮಾಡೋಕ್ಕಾಗಿರಲಿಲ್ಲ. ಟ್ರಿಪ್ಪಿಗೆ ಹೋಗಿದ್ದವು ಏನು ವೀಡಿಯೋ ಅಪ್ಲೋಡ್ ಮಾಡಿದೆ ಅಷ್ಟೇ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಂಗಾಗಿ ಮಲಗಿದ್ದು. ಮುಖನೂ ಸಮೇತ ತೊಳೆದರೆ ಮುಖ ತೊಳ್ಕೊಂಡು ಸ್ವಲ್ಪ ಮುಖ ತೊಳೆದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬಂದು ವೀಡಿಯೋ ಮಾಡೋಣ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ತುಂಬ ದಿವಸ ಆಗಿತ್ತಲ್ಲ ವೀಡಿಯೋ ಮಾಡಿ ಅಂತ ಅಂದ್ಕೊಂಡು ವೀಡಿಯೋ ಮಾಡೋಕ್ಕೆ ಅಂತ ಕೂತ್ಕೊಂಡೆ. ಫ್ರೆಂಡ್ಸ್, ಯಾವ ಥರ ಇತ್ತು ಟ್ರಿಪ್ಪು ಅಂದರೆ ಕೇರಳಕ್ಕೆ ಹೋಗಿದ್ವಿ. ಕೇರಳದಲ್ಲೂ ತುಂಬ ಸೆಕೆ. ಫಸ್ಟ್ ಹೋಗಿದ್ದೆ ಊಟಿಗೆ ಹೋಗಿದ್ದು ಫುಲ್ಲು ಕೋಲ್ಡು ವೆದರ್, ಅಂದರೆ ತುಂಬ ವೆದರ್ ಕೋಲ್ಡ್ ಅಂದರೆ ಕೋಲ್ಡ್, ಸಖತ್ತು ಕೋಲ್ಡ್ ಇತ್ತು ಊಟಿಲಿ. ಊಟಿಲಿ ಒನ್ ಡೇ ಊಟಿಲಾಯಿತು. ಊಟಿ ಮುಗಿಸ್ಕೊಂಡು ಕೇರಳಗೆ ಹೊರಟ್ವಿ. ಕೇರಳಗೆ ಹೊರಟ ಮೇಲೆ ಏನಾಯಿತು ಅಂದರೆ ತುಂಬ ಸೆಕೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಸೆಕೆ. ಇಲ್ಲಿ ವೆದರ್ಗೂ ಅಲ್ಲಿ ವೆದರ್ಗೂ ಎಷ್ಟು ವ್ಯತ್ಯಾಸ ಇತ್ತು ಅಂದರೆ ಸಿಕ್ಕಾಬಟ್ಟೆ ವ್ಯತ್ಯಾಸ ಇತ್ತು. ಹಂಗಾಗಿ ಕೋಲ್ಡು ಸೆಕೆ ಎಲ್ಲ ಮಿಕ್ಸಡ್ ಅದಕ್ಕೆ ಪೇಷಂಟ್ ಆಗಿದ್ದು. ಕಾರಲ್ಲೇ ಹೋಗಿದ್ವಿ, 2 ಕಾರಲ್ಲಿ ಹೋಗಿದ್ವಿ. ನಮ್ಮ ಫ್ಯಾಮಿಲಿಯವರೇ ಹೋಗಿದ್ವಿ 2 ಕಾರಲ್ಲಿ. ಅಂದರೆ ವೀಡಿಯೋದಲ್ಲಿ ನೋಡಿದ್ದೀರ, ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರಿದ್ವಿ ಏನೇನು ಅಂತ. ವೀಡಿಯೋದಲ್ಲೇ ನೋಡಿದ್ರಲ್ಲ ಯಾರ್ಯಾರಿದ್ವಿ ಏನೇನು ಅಂತ. ವೀಡಿಯೋದಲ್ಲೇ ಪ್ರತಿಯೊಬ್ಬರನ್ನು ವೀಡಿಯೋ ಪರಿಚಯ ಮಾಡಿಕೊಟ್ಟಿದ್ದೀನಿ. ನಾವು ಅಂದರೆ ನೈಟ್ ಹೊತ್ತು ಕಾರಲ್ಲಿ ಹೋಗಿದ್ರೂ ಅಷ್ಟು ಹಿಂಸೆ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ನಾವು ಜಾಸ್ತಿ 9 ಗಂಟೆವರೆಗೂ ಅಷ್ಟೇ ನೈಟ್ 9 ಗಂಟೆವರೆಗೂ ಮಾತ್ರ ಗಾಡಿ ಓಡಿಸ್ತಾ ಇದ್ವಿ. ಮತ್ತು ರೂಮ್ ಎಲ್ಲನೂ ಬುಕ್ಕಿಂಗ್ ಮಾಡ್ಕೊಂಡು ರೂಮಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ಳಿವು ನಾವೇ. ನಮ್ಮದೇ ಇಲ್ಲಿಂದ ಎಲ್ಲ ಪ್ರತಿಯೊಂದು ಕಾರಿಗೆ, ಒಂದು ಕಾರಲ್ಲಿ ಲಗೇಜ್ ಇತ್ತು, ಅಂದರೆ ಬಟ್ಟೆ ಎಲ್ಲ ಲಗೇಜ್ಗಳಿತ್ತು. ಇನ್ನೊಂದು ಕಾರಲ್ಲಿ ಅಡುಗೆಗೆ ಏನೇನು ಬೇಕು ಪ್ರತಿಯೊಂದು, ಗ್ಯಾಶು, ಪಾತ್ರೆಗಳು, ತರಕಾರಿ ಏನೇನು ಬೇಕು ಎಲ್ಲನೂ ತಗೊಂಡು ಇನ್ನೊಂದು ಕಾರಿಗೆ ಇಟ್ಕೊಂಡಿದ್ವಿ. ಆಮೇಲೆ ತರಕಾರಿ ಖಾಲಿ ಆದರೆ ಅಲ್ಲೇ ಎಲ್ಲಾದರೂ ಸಿಗುತ್ತಲ್ಲ, ಕೇರಳ ಸೈಡು ತಮಿಳ್ನಾಡು ಸೈಡ್ ಎಲ್ಲಾದರೂ ಸಿಗುತ್ತಲ್ಲ ಅಲ್ಲಿ ತಗೋತಾಯಿದ್ವಿ. ತರಕಾರಿ ಖಾಲಿ ಆದರೆ ಒಂದು ದಿವಸ ಮೀನು ತಗೊಂಡ್ವಿ, ಒಂದು ದಿವಸ ಚಿಕನ್, 2 ದಿವಸ 2 ಟೈಮ್ ಚಿಕನ್ ಮತ್ತು ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಮಾಡಿದ್ದೆ. ಅದನ್ನು ಮಾಡಿದ್ವಿ. ನಾನೊಬ್ಬಳೇ ಮಾಡಿರಲಿಲ್ಲ, ಎಲ್ಲರೂ ಸೇರೇ ಮಾಡಿದ್ದು. ಎಲ್ಲರೂ ಒಂದೊಂದು ಕೆಲಸ ಮಾಡೋರು ಅಲ್ಲ, ಪ್ರತಿಯೊಬ್ಬರು ಇದ್ದರು ಅಷ್ಟೇ. ಎಲ್ಲರೂ ಒಂದೊಂದು, ಒಬ್ಬರು ಈ ಬೆಳ್ಳುಳ್ಳಿ ಸೋಸಿರೋ, ಒಬ್ಬರು ಈರುಳ್ಳಿ ಸೋಸ್ಕೊಡೋರು, ಒಬ್ಬರು ಒಗ್ಗರಣೆಗೆ ಹಾಕೋರು, ಒಬ್ಬರು ಪಾತ್ರೆ ತೊಳೆಯೋರು, ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡೋರು. ಯಾರೂ ಸುಮ್ಮನೆ ಕೂರ್ತಾ ಇರಲಿಲ್ಲ. ಹಾಗಾಗಿ ಕಾರ್ ಓಡಿಸೋರೆಲ್ಲ ಅವ್ರು ಮಾತ್ರ ರೆಸ್ಟ್ ಮಾಡೋರು. ಅಷ್ಟು ಬಿಟ್ಟರೆ ಇನ್ನೆಲ್ಲರೂ ಪ್ರತಿ ಕೆಲಸ. ನೀರು ತಂದು ಕೊಡೋದು. ನೀರೆಲ್ಲ ನಾವು ಅಲ್ಲಿ ಲೋಕಲ್ ನೀರಂತ ಏನು ತಾತಿರಲಿಲ್ಲ, ಮಾಮೂಲಿ ಫಿಲ್ಟ್ರ್ ನೀರು, ಕ್ಯಾನ್ ನೀರೇ ತಗೊಳ್ಳಿವು. ಆದರೂ ನನಗೆ ಅಡ್ಜಸ್ಟ್ ಆಗಿಲ್ಲ. ತುಂಬ ಕೋಲ್ಡ್, ಅಂದರೆ ನೀರು ಸ್ವಲ್ಪ ಚೇಂಜಸ್ ಆದರೂ ಸ್ವಲ್ಪ ನನಗೆ ಬೇಗ ಕೋಲ್ಡ್ ಆಗುತ್ತೆ. ಹಾಗಾಗಿ ಹುಷಾರಿಲ್ದಂಗೆ ಆಯಿತು ಅಷ್ಟೇ. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಏನಂದರೆ ಒಬ್ಬೊಬ್ರಿಗೆ ಖರ್ಚು ಎಷ್ಟು ಬಿತ್ತು ಅಂದರೆ 6,000 ಸಾವಿರ, ಒಬ್ಬೊಬ್ರಿಗೆ 6,000 ಸಾವಿರ ಬಂತು. ಅಂದರೆ ನಮ್ಮ ಶಾಪಿಂಗ್ ಮಾಡೋದಾದರೆ ಮಾತ್ರ ನಮ್ಮ ಖರ್ಚು. ಇನ್ನು ಊಟ ತಿಂಡಿಗೆ ಏನಾದರೂ ತಿನ್ನೋದಾದರೂ ಅಷ್ಟೇ ನಮ್ಮ ಕೈಲಿ ಏನೂ ಹಾಕಿಸ್ತಿರಲಿಲ್ಲ. 6,000 ಸಾವಿರ ಇಸ್ಕೊಂಡಿದ್ರಲ್ಲ ಅದರಲ್ಲೇ ತಕ್ಕೊಡೋರು. ನೀವು ಊಟ ತಿಂಡಿಗೆ ಅಂತ ತಿನ್ನೋದಕ್ಕೆ ಅಂತ ನಾವೆಲ್ಲೂ ಖರ್ಚೇ ಮಾಡಿಲ್ಲ. ಏನು 6,000 ದುಡ್ಡು ಕೊಟ್ಟಿದ್ವಿ ಅದರಲ್ಲೇ ಒಟ್ಟಿಗೆ ತಗೊಂಡಿದ್ದು ತಿಂದಿದ್ದು ಪ್ರತಿಯೊಂದು. ಮತ್ತು ಲಾಸ್ಟ್ನೇ ದಿನ ಫಾಲ್ಸಲ್ಲಿ ಮಾತ್ರ ಫಿಶ್ಶೂ ಅವರೇ ತಗೊಟ್ಟಿದ್ದು. ಅಂದರೆ ಒಬ್ಬರು ಕೈಲಿ ಕೊಟ್ಟಿದ್ವಲ್ಲ ದುಡ್ಡು, ಲೆಕ್ಕ ಎಲ್ಲನೂ ಅವರೇ ನೋಡ್ಕೊಂಡು ಅವರೇ ಖರ್ಚು ಮಾಡ್ಕೊಂಡ್ರು. ತುಂಬ ಖರ್ಚು ಏನು ಬರಲಿಲ್ಲ. ಯಾಕೆಂದರೆ 6 ದಿವಸ ಹೋಗಿದ್ದು ನಾವು. 6 ದಿವಸಕ್ಕೆ 6,000. ಅಂದರೆ ನಾವು ಬೇರೆ ವೆಹಿಕಲ್ಸಲ್ಲಿ ಹೋಗಿ ಬಾಡಿಗೆ ಮಾಡ್ಕೊಂಡು ಹೋಗ್ತೀನಿ ಅಂದಿದ್ರೆ ಇನ್ನೂ ತುಂಬ ಜಾಸ್ತಿ ಆಗೋದು. ತುಂಬ ಪ್ಲೇಸಸ್ಗಳು ನೋಡಿದ್ವಿ, ಬಟ್ ಅಲ್ಲೆಲ್ಲ ಫೋನ್ ಅಲೋ ಇಲ್ಲ. ಕೇರಳ ಸೈಡೆಲ್ಲ ದೇವಸ್ಥಾನಗಳು ವೀಡಿಯೋ ಮಾಡ್ಕೊತೀನಿ ಅಂದರೆ ವೀಡಿಯೋ ಮಾಡ್ಕೊಳಕ್ಕೆ ಬಿಡೋಲ್ಲ. ನಮ್ಮ ಸೈಡ್ ಕರ್ನಾಟಕದ ಸೈಡ್ ಥರಲ್ಲ. ಕರ್ನಾಟಕದಲ್ಲಾದರೆ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದ್ರೂ ವೀಡಿಯೋ ಮಾಡ್ಕೊಬರ್ಬೋದು. ಬಟ್ ಆ ಕೇರಳ ತಮಿಳ್ನಾಡು ಸೈಡಲ್ಲೆಲ್ಲ ಫೋನ್ನೇ ತಗೊಂಡೋಗಂಗಿಲ್ಲ. ಅಲ್ಲಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಂದರೂ ಫೋನ್ ಬಿಡೋಲ್ಲ, ಕಿತ್ಕೋತಾರೆ. ಹಂಗಾಗಿ ರೂಮಿಂದ ಫೋನೇ ತಗೊಂಡೋಗ್ತಿರ್ಲಿಲ್ಲ. ಎಲ್ಲ ಕಾರಲ್ಲಿ ಇಟ್ಟೋಗಿವಿ, ಇಲ್ಲ ರೂಮಲ್ಲಿ ಇಟ್ಟೋಗಿರಿ ಫೋನ್ಗಳನ್ನ. ತುಂಬ ಚೆನ್ನಾಗಿತ್ತು ಟ್ರಿಪ್ಪು.
ಹೋಗೋದಾದರೆ ಅದೇ ಥರ ಫ್ಯಾಮಿಲಿ ಅವ್ರ ಜೊತೆನೇ ಹೋಗಬೇಕು. ಅಂದರೆ ಒಬ್ಬೊಬ್ಬರು ಹೋದರೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ನಮ್ಮನೆಯವ್ರು ಬಂದಿರಲಿಲ್ಲ. ನಮ್ಮನೆಯವ್ರು ಯಾಕೆ ಬಂದಿರಲಿಲ್ಲ ಅಂದರೆ 3 ದಿವಸ ಗೌರ್ಮೆಂಟ್ ರಜೆ ಇತ್ತು, 3 ದಿವಸ ರಜೆ ಇರಲಿಲ್ಲ. 3 ದಿವಸ ರಜೆ ಇರಲಿಲ್ಲ, ಹಂಗಾಗಿ ರಜೆ ಕೊಡಲ್ಲ. ನಮಗೆ ಬೇಕು ಅಂದಾಗ ಕೊಡಲ್ಲ. ಆಮೇಲೆ ಇವಾಗ ಮದುವೆ ಇದೆ, ಅವರ ಮಾವನ ಮಗಳದ್ದು ಒಬ್ರದ್ದು ಮದುವೆ ಇದೆ, ಮದುವೆಗೆ ಹೋಗಬೇಕು, ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಮ್ಮ ಮಗ ಇಬ್ಬರಳವೆ ಅಂತ ಅಂದ್ಬಿಟ್ಟು ನಾವೇ ಹೋದ್ವಿ. ಮತ್ತು ಇನ್ನು ನಮ್ಮನೆಯವರ ತಮ್ಮನ ಹೆಂಡ್ತಿ ಅವರಮ್ಮ, ಹಂಗೆ ನಮ್ಮ ಯಜಮಾನ್ರ ಕಡೆ ಫ್ಯಾಮಿಲಿ ಎಲ್ಲರೂ. ಅವರು ಗೀತಾ ಅವರೆಲ್ಲ ಗೊತ್ತಲ್ಲ, ನನ್ನ ವೀಡಿಯೋದಲ್ಲಿ ಜಾಸ್ತಿ ಇರೋದೇ ಅವರು. ಗೀತವ್ರು ಇರೋದು, ಗೀತಾ, ರವಿಯಣ್ಣ, ಗಿರಿಯಣ್ಣ, ಆನಂದ್ ಅವರು, ಇನ್ನೊಬ್ಬರು ಬುಲ್ಲಿ, ಅವಳ ಹೆಸರು ಗೀತಾನೆ, ಆ ಬುಲ್ಲಿ, ರಕ್ಷು, ಕುಮುದ, ಅಷ್ಟು ಜನನೂ ಹೋಗಿದ್ವಿ. ಚೆನ್ನಾಗಿತ್ತು ಟ್ರಿಪ್ಪು, ತುಂಬ ಚೆನ್ನಾಗಿತ್ತು. ಹೋಗಿದ್ರೆ ಒಂದ್ಸರಿ ಅನುಭವ ಇರಬೇಕು ಆ ಥರ ಫ್ಯಾಮಿಲಿಲಿ ಹೋದರೆ. ಕಾರಲ್ಲಿ ಹೋದ್ರಲ್ಲ, ನಿಮಗೆ ಹಿಂಸೆ ಆಗಲಿಲ್ವ ಅಷ್ಟು ದೂರ? ನಾವು ಇಲ್ಲಿಂದ ಹೋಗಿದ್ದಕ್ಕೂ ವಾಪಸ್ ರಿಟರ್ನ್ ಬಂದಿದ್ದಕ್ಕೂ ಟೋಟಲ್ 2000 ಕಿಲೋಮೀಟ್ರು ಜರ್ನಿ ಮಾಡಿದ್ದು ನಾವು. ನಮಗೆ ಸುಸ್ತು ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ನಾವು ನೈಟ್ ಹೊತ್ತೆಲ್ಲ ಚೆನ್ನಾಗಿ ರೆಸ್ಟ್ ಮಾಡಿವಲ್ಲ. 5:30ವರೆಗೂ ರೂಮ್ ಮಾಡೋರು. ಒಂದು ದಿವಸನೂ ನಾವು ರೂಮ್ ಮಾಡ್ದಲ್ಲೇ ಮಲಗೇ ಇಲ್ಲ. ಒಂದೇ ಒಂದು ದಿವಸ ಏನಪ್ಪ ರೂಮು ಬೇಗ ಲೇಟ್ ಆಯಿತು, ರೂಮ್ ಸಿಗಲಿಲ್ಲ. ಹಾಗಾಗಿ ಕಾರಲ್ಲೇ ಮಲ್ಕೊಂಡು, ಕಾರಲ್ಲಿ ಅಂದರೆ ಇಬ್ಬರಳೆ ಮಲಗಿದ್ದು ಕಾರಲ್ಲಿ. ಇನ್ನು ಬಾಕಿಯವರೆಲ್ಲ ಇನ್ನೊಂದು ಕಾರಲ್ಲಿ ಇಬ್ಬರಳು ಮಲಗಿದ್ರು, ಇನ್ನೊಂದು ಕಾರಲ್ಲಿ 3 ಜನ ಮಲಗಿದ್ರು. ಇನ್ನೊಂದು ಕೆಳಗಡೆ ಟೆಂಟ್ ಹಾಕಿದ್ರು, ಟೆಂಟ್ ಒಳಗಡೆ ಸ್ವಲ್ಪ ಜನ ಮಲಗಿದ್ರು. ಟೋಟಲ್ 11 ಜನ ಹೋಗಿದ್ದು ನಾವು. ತುಂಬ ಚೆನ್ನಾಗಿತ್ತು. ಅಷ್ಟೇ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಒಂದು ಸರಿ ಅನುಭವ ಮಾಡಬೇಕು ಆ ಥರ. ಲಾಂಗ್ ಡ್ರೈವಿಂಗ್ ಹೋಗೋದಾದರೆ ಫ್ಯಾಮಿಲಿಯವ್ರ ಜೊತೆ ಅಂದರೆ ಅಷ್ಟೇ ಕೇರ್ಫುಲ್ಲಾಗಿ ಹೋಗಬೇಕು. ಯಾಕೆಂದರೆ ತುಂಬ ಗಾಡಿಗಳು, ಅಂದರೆ 10 ವೀಲ್ ಗಾಡಿಗಳು ಆ ಥರ ಎಲ್ಲ ಬರ್ತಾ ಇರ್ತವೆ. ಡ್ರೈವಿಂಗ್ ಚೆನ್ನಾಗಿ ಬರಬೇಕು. ಅಂಥವ್ರ ಜೊತೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನಾಯಿತು ಅಂದರೆ ಹೊಗೆನಕ ಫಾಲ್ಸು ಅಂದರೆ ಹೋಗಿರೋರಿಗೆ ಗೊತ್ತಿರುತ್ತೆ. ಅಲ್ಲೇ ಫಿಶ್ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಕಬಾಬ್ ಬೇಕು ಅಂದರೆ ಕಬಾಬು, ಮತ್ತು ಸಾಂಬಾರು ಬೇಕು ಅಂದರೆ ಸಾಂಬಾರು, ಪ್ರತಿಯೊಂದು ಅಲ್ಲೇ ಮಾಡಿಕೊಡ್ತಾರೆ. ಅಲ್ಲಿ ನಾವು ಕಬಾಬ್ ತಗೊಂಡ್ವಿ. 1-2 ಪ್ಲೇಟ್ ಕಬಾಬ್ ಏನೋ ತಂದರು, ತಿಂದ್ವಿ, ಆಟ ಆಡಿದ್ವಿ, ಎಲ್ಲ ಚೆನ್ನಾಯಿತು. ಎಲ್ಲ ಮತ್ತೆ ರೆಡಿ ಆದ್ವಿ, ಹೊರಟ್ವಿ. ಕರೆಕ್ಟಾಗಿ ಸಂಜೆ 6:30 ಆಯಿತು. ಡೈರೆಕ್ಟು ನಮ್ಮೂರಿಗೆ ಬರೋಕ್ಕೆ ಅಂತ ಹೊರಟ್ವಿ. ಅದೇ ಲಾಸ್ಟು. ನಾವು ಇನ್ನೆಲ್ಲೂ ಹೋಗಲಿಲ್ಲ. ಹೊಗೆನಕ ಫಾಲ್ಸ್ ಬಿಟ್ಟರೆ ಫಾಲ್ಸಲ್ಲಿ ಮುಗಿಸ್ಕೊಬಂದ್ವಿ. ಇವ್ರು ಏನು ಮಾಡಿದರು, ನಾನು ಏನು ಮಾತಾಡ್ತಿರಲಿಲ್ಲ. ಯಾಕೆಂದರೆ ನನ್ನ ಸ್ವಲ್ಪ ಗೀತವರೆಲ್ಲ ರೇಗ್ಸೋದು ಜಾಸ್ತಿ ಅಲ್ವಾ. ಹಾಗಾಗಿ ನಾನು ಏನು ಮಾತಾಡ್ತಿರ್ಲಿಲ್ಲ. ಯಾಕಪ್ಪ ಬೇಕು ಇವ್ರು ಸವಸ, ಮೇಲೆ ನನ್ನನ್ನು ಅಳಿಸ್ತಾರೆ, ಗ್ಯಾರಂಟಿ ಅಳಿಸ್ತಾರೆ ಇವರು. ಊಟ ಕೊಟ್ರ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತೆ, ಚೆನ್ನಾಗಿಲ್ಲ ಅಂದರೂ ಚೆನ್ನಾಗೈತೆ ಅಂದ್ಕೊಂಡು ಸುಮ್ಮನೆ ಊಟ ಮಾಡಿವೆ. ಹಂಗೆ ವೀಡಿಯೋ ಮಾಡ್ಕೊಳ್ಳಿವೆ, ಊಟ ಮಾಡಿವೆ, ಸುಮ್ಮನೆ ಇರಿವೆ. ಆಮೇಲೆ ಸ್ವಲ್ಪ ಧೈರ್ಯ ಬಂತು. ಯಾಕೆಂದರೆ ನಮ್ಮ ಕರ್ನಾಟಕ ಬಾರ್ಡ್ರ್ ಬಂತು ಕಣಪ್ಪ. ಇವ್ರದ್ದು ಇನ್ನೇನು ಕರ್ನಾಟಕ ಬಾರ್ಡ್ರ್ ಬಂದರೆ ಎಲ್ಲಿ ಬಿಟ್ಟರು ಹೋಗ್ಬೋದು ಅನ್ನೋ ಧೈರ್ಯ ಸ್ವಲ್ಪ ನನಗೆ. ಅಷ್ಟವರೆಗೂ ನಾನು ಅವ್ರು ಹಿಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಬಂದೆ ಸುಮ್ಮನೆ. ಆಮೇಲೆ ಏನಾಯಿತು, ಮಧ್ಯದಲ್ಲಿ ಹಾಗೆ ಫಾಲ್ಸ್ ಬಿಟ್ಟು ಮೇಲೆ ಫುಲ್ಲು ಬೆಟ್ಟಗಳು, ಗಾಡ್ ಸೆಕ್ಷನ್ ಟೈಪಲ್ಲಿ ಇರುತ್ತೆ. ಅದು ಫುಲ್ಲು ಆ ಕಡೆನೂ ಪಾತಾಳ, ಈ ಕಡೆನೂ ಪಾತಾಳ ಇರುತ್ತೆ. ಹಾಗಾಗಿ ಏನಂದರೆ ನನಗೆ ಭಯ. ಅದಕ್ಕೆ ಇವರು ಫೋನಲ್ಲಿ ಮಾತಾಡ್ಕೊಂಡಿದ್ದಾರೆ. ನಮ್ಮ ಜೊತೆ ಅಮಿತ್ ಅವ್ರು ಇದ್ರಲ್ಲ, ಅಮಿತ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಮಧ್ಯದಲ್ಲಿ ಗಾಡಿ ಕೆಟ್ಟೋಯ್ತು ಅಂತ ನಿಲ್ಲಿಸಿ ಅಂತ. ಅಲ್ಲಿ ಇರೋರಿಗೆ, ಕಾರಲ್ಲಿರೋರಿಗೆ ಯಾರಿಗೂ ಗೊತ್ತಿಲ್ಲ, ಅವ್ರೊಬ್ರಿಗೆ ಅಷ್ಟೇ ಗೊತ್ತಿರೋದು. ಅಮಿತ್ ಅವ್ರಿಗೆ ಒಬ್ಬರೇ. ಅವರು ಏನು ಮಾಡಿದರು, ಕಾರ್ ನಿಲ್ಲಿಸ್ಬಿಟ್ರು. ಯಾಕೆಂದರೆ ಅಲ್ಲಿ ನೆಕ್ಸ್ಟ್ ಆನೆ ಇದ್ದಾವೆ ಅಂತ ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ ಹಾಕಿ ಸ್ವಲ್ಪ ದೂರಕ್ಕೇ ಕಾರ್ ನಿಲ್ಲಿಸಿದ್ರು. ಕಾರ್ ನಿಲ್ಲಿಸಿ ಅಂದರೆ ಹೊರಗಡೆ ಹೋಗ್ಬತ್ತೀನಿ ವಾಶ್ರೂಮಿಗೆ ಅಂತ ನಿಲ್ಲಿಸಿದ್ರು. ಮತ್ತೆ ನಿಲ್ಲಿಸ್ಬಿಟ್ಟು ಕಾರ್ ಹತ್ಬಿಟ್ಟು ಅವರು ಡ್ರಾಮಾ ಆಡಿರೋದು ಆ ಥರ. ಕಾರ್ ನಿಲ್ಲಿಸ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೋದ್ರೆ ಗಾಡಿನೇ ಸ್ಟಾರ್ಟ್ ಆಯ್ತಿಲ್ಲ. ಅಪ್ಪ ಇದೇನಪ್ಪ ಹಿಂಗಾಯ್ತಲ್ಲ ಅಂತ ನಾನು ಅನ್ಕೋತೈತೀನಿ. ಆಮೇಲೆ ಗಿರಿಯಣ್ಣ ಇದ್ದರು ಮುಂದೆ, ಗಿರಿಯಣ್ಣ ಇದ್ರ. ಆಮೇಲೆ ಹುಡುಗರುಗಳು ರೇಗಿಸ್ತಾಯಿದ್ದು, ರೇಷ್ಮಂಟಿ ಹಿಂಗೆ ಏನು ಮಾಡ್ತೀರಾ ಕಾರ್ ಕೆಟ್ಟೋದ್ರೆ ಹಂಗೆ ಹಿಂಗೆ ಅಂತ. ಗಿರಿಯಣ್ಣನೂ ರ್ಯಾಶ್ ಆಯಿತು. ನೋಡಿ ಏನು ಗೊತ್ತು ಏನು ನೋಡಲ್ಲ, ಟೈಮಿಂಗ್ಸ್ ಇರಲ್ಲ, ಹೆಂಗೆ ಬೇಕಂಗೆ ಮಾತಾಡ್ತಿರಲ್ಲ, ಕೆಟ್ಟೋಯ್ತು ಇವಾಗ ಏನು ಮಾಡ್ತೀರಾ, ಈ ಮಧ್ಯದಲ್ಲಿ ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ ಅಂತ ಅಂದ್ರೆ ಇವರಿಗೆ ಒಬ್ಬೊಬ್ಬರಾಗಿ ನಾನಂತೂ ಕಾರಿಂದ ನನ್ನ ಮಗನೂ ಇಳಿಸ್ಲಿಲ್ಲ, ನಾನು ಇಳಿಲಿಲ್ಲ ಫ್ರೆಂಡ್ಸ್. ನನಗೆ ಭಯ. ಅಪ್ಪೋ ಹೆಂಗೆ ಆಗ್ತೈತೆ ಅಂದರೆ ದೇವ್ರೆ ಮಂಜುನಾಥ ಅಂತ ಕೇಳ್ಕೊತಾನೆ ಇದ್ದೀನಿ. ಇವರೆಲ್ಲ ಕೆಳಗಡೆ. ಆಮೇಲೆ ಇನ್ನೊಂದು ಕಾರ್ ಬಂತು, ಗೀತವ್ರದ್ದು ಕಾರ್ ಬಂತು. ಅವರು ಇಳಿದ್ರು. ನಾನಂತೂ ಇಳಿಯೋಕ್ಕೆ ಹೋಗಲಿಲ್ಲ. ನಾನು ಇನ್ನೊಂದು 10 ನಿಮಿಷ ಹೋಯಿದ್ರೆ ಗ್ಯಾರಂಟಿ ಹತ್ತೇ ಬಿಡುವೆ. ಆ ಥರ ಪೊಸಿಷನಿಗೆ ತಂದಿಟ್ಟಿದ್ರು ನನ್ನನ್ನು. ಅದಕ್ಕೆ ನಾನು ಏನು ಮಾತಾಡ್ತಿರಲಿಲ್ಲ. ರೇಗಿಸ್ತಾರೆ ಇವ್ರು ನನ್ನನ್ನು ಅಂದ್ಬಿಟ್ಟು ನಾನು ಏನು ಶಿವ ಏನು ಅಂತ ಇರಲಿಲ್ಲ, ಸುಮ್ಮನೆ ಬಿರುವೆ. ಆಯಿತು. ಆಮೇಲೆ ಇಲ್ಲ ರವಿಯಣ್ಣ ಇದ್ದಾರೆ, ಅಲ್ಲೂ ಡ್ರಾಮಾ. ಅದೇನೋ ವೈರ್ ಲೂಸ್ ಐತೆ ಅಂತ ಅಂದ್ಬಿಟ್ಟು ವೈರ್ ರೆಡಿ ಮಾಡಿದರು. ಆಯ್ತಪ್ಪ ದೇವ್ರೇ ಸಾಕಲ್ಲಪ್ಪ ಅಂತ ಮುಗೀತಲ್ಲಪ್ಪ ದೇವ್ರೇ ಭಗವಂತ. ಆಂಜನೇಯ ನೀವು ಒಂದೊಂದ್ಸರಿ ಮಂಜುನಾಥ ನೀವು ಏನೋ ಒಂದು ಗಾಡಿ ರಿಪೇರಿ ಆಯ್ತಲ್ಲಪ್ಪ ಅಂದ್ಕೊಂಡು. ಆಮೇಲೆ ಆ ಹುಡುಗರಿಗೆ ಕುಮ್ಮಿಗೆ ರಕ್ಷೆಗೆ
ನನ್ನ ಮಗ ಹೇಳ್ದ, ಅಮ್ಮ ಸುಮ್ಮನಿರು ಇವರು ಡ್ರಾಮಾ ಆಡ್ತಾಯಿದ್ದಾರೆ ಅಂತ. ಇಲ್ಲ ಕಣವ ಪಪ್ಪ ಅಂತ ಅದೇ, ಸುಮ್ಮನಿರು ಕೆಳಗಡೆ ಇಳಿಬೇಡ ಅಂತ ಅವ್ನು ಇಳಿಯೋಕ್ಕೆ ಬಿಡಲೇ ಇಲ್ಲ. ನಾನು ಸುಮ್ಮನೆ ಕುತ್ಕ ಅಂತ ಹೇಳ್ಬಿಟ್ಟು ಕೂರಿಸ್ದೆ. ಆಮೇಲೆ ಇವರು ನಗು ಒಳ್ಳೊಳಗಡೆ ನಗಾಡ್ತಾ ಕೂತವ್ರೆ. ಆಮೇಲೆ ನನಗೆ ಅರ್ಥನೇ ಆಗಲಿಲ್ಲ. ಆಮೇಲೆ ಯಾವಾಗ ಮುಂದೆ ಹೋಗಿ ಟೀ ಕುಡಿಯೋದ ಒಂದು ಲಾಸ್ಟ್ ವಿಡಿಯೋದಲ್ಲಿ ಐತೆ ಅದು ವಿಡಿಯೋ, ಟೀ ಕುಡಿಯೋದ ಒಂದು ನಮ್ಮ ಕರ್ನಾಟಕ ಬಾರ್ಡ್ರ್ ಬಂದಮೇಲೆ ಅಲ್ಲಿ ನಗಾಡಿಡ್ತಾವ್ರೆ. ಶಪ್ಪ ಇವಕ್ಕೇನಾಯ್ತಪ್ಪ ರೋಗ, ನನಗೆ ಅವಾಗಲೂ ಸತ್ಯ ಗೊತ್ತಿಲ್ಲ. ಆಮೇಲೆ ಕುಣಿಗಲ್ ಹತ್ರ ಊಟಕ್ಕೆ ಅಂತ ನಿಲ್ಸಿದ್ವಿ. ಅಲ್ಲಿ ಎಗ್ ರೈಸ್ ತಗೊಟ್ರು ಎಲ್ಲರಿಗೂ. ಎಗ್ ರೈಸ್ ತಗೊಟ್ಟಾಗ ಅಯ್ಯೋ ರೇಷ್ಮಂಟಿ ನಿಜ ಅನ್ಕೊಂಡ್ರ, ಪ್ರಾಮಿಸ್ ಸತ್ವಾಗ್ಲೂ ಸುಳ್ಳು ಕಣಂಟಿ, ಅದು ಡ್ರಾಮಾ ಆಡಿದ್ದು ಕಣಂಟಿ ಅಂದರು. ಶವಾಗ ಒಂದು ಸ್ವಲ್ಪ ಬೈದೆ ಹುಡುಗರಿಗೆ ಎಲ್ಲರಿಗೂ ಸೇರಿಸಿ ಬೈದ್ಬಿಟ್ಟು, ಯಾವಾಗಲೆಲ್ಲ ಇಲ್ಲೇ ಬಿಟ್ಟೋದ್ರು ನಾನು ಬರ್ತೀನಿ, ನಾನು ನಡೀರಿದ್ದೀವಿ ಅಂತ. ನೀವು ಯಾವಾಗ ಸ್ವಲ್ಪ ಧೈರ್ಯ ನನಗೆ, ಹೊರಗಡೆ ಹೋದ್ರೆ ಸ್ವಲ್ಪ ಭಯನೇ ಅಲ್ವಾ, ಹಂಗಾಗಿ ಸಕ್ಕ ತುಂಬ ರೇಗ್ಸಕ್ಕೆ ಟ್ರೈ ಮಾಡಿದ್ರು. ಅಂದರೆ ಲಾಸ್ಟ್ನೇ ದಿನ ಅಷ್ಟೇ ರೇಗ್ಸಿದ್ದು, ಇನ್ನೆಲ್ಲ ಚೆನ್ನಾಗಿತ್ತು ಟ್ರಿಪ್ಪು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಏನಂದರೆ ಫ್ರೆಂಡ್ಸ್, ಭಯ ಅಂದರೆ ಯಾವ ಥರ ಭಯ ಅಂದರೆ, ನಾವು ಈಗ ನಮ್ಮ ಸೈಡೇ ಬಂದಿರ್ತಾರೆ, ಈಗ ನಮ್ಮ ಕರ್ನಾಟಕಕ್ಕೆ ಟೂರಿಸ್ಟ್ಗಳು ಬರ್ತಾರೆ. ಆವಾಗ ಟೂರಿಸ್ಟ್ಗಳನ್ನ ನಾವು ಲೋಕಲ್ ಜನ ಏನಾದರೂ ಕೇರ್ ಮಾಡೋಕ್ಕೆ ಹೋಗ್ತೀವ ಏನಾದರೂ ಆದರೆ, ಈಗ ಪೊಲೀಸ್ನವ್ರೇ ನೋಡ್ಕೋಬೇಕು ತಾನೆ. ಆ ಥರ ಅಂದರೆ ನಾವು ಟಿ ವಿಲೆಲ್ಲ ನೋಡ್ತಾ ಇರ್ತೀವಿ, ಫ್ಯಾಮಿಲಿ ಹೋಗ್ತಾಯಿತ್ತು, ಆ ಥರ ಆಯಿತು ಈ ಥರ ಆಯಿತು ಅಂತ, ಕಾರಲ್ಲೆಲ್ಲ ಹೋಗ್ತಾ ಇದ್ರು, ಹಂಗಾಯ್ತು ಹಿಂಗಾಯ್ತು ಅಂತ ತೋರಿಸ್ತಾ ಇರ್ತಾರೆ, ಟಿ ವಿನಲ್ಲಿ ತೋರಿಸ್ತಾ ಇರ್ತಾರೆ, ಪ್ರತಿಯೊಂದು ಟಿ ವಿಲೂ ತೋರಿಸ್ತಾರೆ ಅಲ್ವಾ. ಹಾಗಾಗಿ ಆ ಥರ ಮಕ್ಕಳು ಕರ್ಕೊಂಡು ಹೋಗಿರ್ತೀವಲ್ಲ, ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅನ್ನೋ ಆ ಥರ ಭಯ ಇರುತ್ತೆ ಹೊರತು ಇನ್ಯಾವ ಥರನೂ ಭಯ ಇರಲ್ಲ. ನಮ್ಮ ಬೇರೆ ಕಡೆ ಈಗ ನಮ್ಮವರು ಅಂತ ಇರಲ್ಲ, ನಾವು ಎಷ್ಟು ಜನ ಹೋಗಿರ್ತೀವೋ ಅಷ್ಟು ಜನನೇ ನಮ್ಮವರು, ಆ ಥರ ಅನ್ನೋದೊಂದು ಬಿಟ್ಟರೆ ಇನ್ನು ಯಾವ ಥರನೂ ಭಯ ಅನ್ನೋದಿರಲಿಲ್ಲ. ಯಾಕೆಂದರೆ ನಮ್ಮವ್ರ ಜೊತೆ ಹೋಗಿದ್ದಲ್ವ, ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ದಲ್ವ ಅನ್ನೋದೊಂದು ಬಿಟ್ಟರೆ ವೆಹಿಕಲ್ಸಲ್ಲಿ ಓಡಾಡ್ತಾ ಇರ್ತೀವಲ್ಲ. ಯಾಕೆಂದರೆ ಮೇಯ್ನ್ ಬೈಪಾಸಲ್ಲಿ ಅಲ್ಲಿ ಹೋಗೋದು, ತುಂಬ ಗಾಡಿಗಳು ತುಂಬ ಸ್ಪೀಡಲ್ಲಿ ಇರ್ತವೆ, ಒಂದು ಲಿಮಿಟೇಷನ್ ಅಂತ ಇರುತ್ತೆ, ಆದರೂ ಅದ್ರ ಮೀರಿ ಹೋಗ್ತಾ ಇರ್ತಾರೆ ಜನಗಳು. ಈಗ ನಾವೇ ಕರೆಕ್ಟಾಗಿ ಹೋಗ್ತಾಯಿದ್ರೆ ಬೇರೆಯವರು ಕರೆಕ್ಟಾಗಿ ಬರ್ತಾರ ಗೊತ್ತಿರಲ್ಲ ಅದು ಯಾವ ಥರ ಅಂತ. ನಾವು ಸರಿಯಾಗಿ ಹೋಗ್ತಾ ಇರ್ತೀವಿ, ಅಕ್ಕಪಕ್ಕ ಬರೋರು ಯಾವ ಥರ ಇರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದೊಂದೇ ಭಯ ಅನ್ನೋದೊಂದು ಬಿಟ್ಟರೆ ಇನ್ನು ಯಾವ ಥರನೂ ಭಯ ಇರಲಿಲ್ಲ. ಟ್ರಿಪ್ ತುಂಬ ಚೆನ್ನಾಗಿತ್ತು, ತುಂಬ ಸಕ್ಕತ್ತಾಗಿತ್ತು ಟ್ರಿಪ್ ಮಾತ್ರ. ಅಂದರೆ ಕಡಿಮೆ ದುಡ್ಡಲ್ಲೂ ಆಯಿತು. ನಾವು ಪ್ಯಾಕೇಜ್ ಟೈಪಲ್ಲಿ ಹೋಗಿ 6 ದಿವಸ ಹೋಗಿ ಬರ್ತೀನಿ ಅಂದರೆ ಇನ್ನೂ ತುಂಬ ಜಾಸ್ತಿ ಆಗ್ತಾಯಿತ್ತು. ಇಲ್ಲ, ನನಗೇನು ಜಾಸ್ತಿ ಅನ್ನಿಸ್ಲಿಲ್ಲ. ಯಾಕೆಂದರೆ ನಮಗೆ 6,000 ಬಿದ್ದಿದ್ದು, 6,000ಕ್ಕೆ 6 ದಿವಸ ಅಂದರೆ ರೂಮ್ಗಳೇ ನಮಗೆ ಜಾಸ್ತಿ ದುಡ್ಡು ಬಿದ್ದಿದೆ. ಯಾಕೆಂದರೆ ಒಂದೊಂದು ರೂಮಿಗೆ 5,000, 5,500 ಆ ಥರ ಎಲ್ಲ ಕೊಟ್ಟಿದ್ದು. 4,000, 4,500, 2,500. ಅಂದರೆ ಜನ ಜಾಸ್ತಿ ಇದ್ದಂಗೆ ದೇವಸ್ಥಾನ ಪಕ್ಕದಲ್ಲೇ ಏನಾದರೂ ಮಾಡಿದರೆ ತುಂಬ ಜಾಸ್ತಿ ಇರೋದು. ಊಟಿಲಿ ಅಷ್ಟೇ 5,500 ಆಯಿತು ಒಂದು ರೂಮಿಂದು. ಅದೇ ನಮಗೆ ರೂಮ್ಗಳದ್ದೇ ಜಾಸ್ತಿ ಖರ್ಚು ಬಿದ್ದಿದ್ದು. ತಿನ್ನೋಕ್ಕೆ ಉಣ್ಣೋಕ್ಕೆ ನಮಗೇನು ಅಷ್ಟು ಖರ್ಚು ಬರಲಿಲ್ಲ, ರೂಮ್ಗಳದ್ದೇ ಮತ್ತು ಗಾಡಿ ಡೀಸೆಲ್ ಬಿಡಿ ಮಾಮೂಲಿ ನಾವು ತಿರುಗ್ದಂಗೆಲ್ಲ ಖರ್ಚಾಯ್ತೆ. ರೂಮ್ಗಳದ್ದೇ ನಮ್ಗೆ ಖರ್ಚು ಬಿದ್ದಿದ್ದು. ನನಗೇನು ಅಷ್ಟು ಜಾಸ್ತಿ ಅನ್ನಿಸ್ಲಿಲ್ಲ. ಹೋಗಿ ಬಂದ್ವಿ, ಆರಾಮಾಗಿ ಹೋಗಿ ಬಂದ್ವಿ. ಒಟ್ಟಿನಲ್ಲಿ ಏನೂ ತೊಂದರೆ ಇಲ್ದಂಗೆ ದೇವರ ಆಶೀರ್ವಾದದಿಂದ ಆರಾಮಾಗಿ ಹೋಗಿ ಬಂದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ವೀಡಿಯೋಗಳು ಹಾಕಿದ್ದೀನಿ ಟ್ರಿಪ್ಪಿಗೆ ಹೋಗಿರವ, ನೋಡೋ ಇಂಟ್ರೆಸ್ಟ್ ಇದ್ದರೆ ನೋಡಿ ಪ್ಲೀಸ್. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ. ಬೀಚಲ್ಲಿ ಏನಾಯಿತು ಅಂದರೆ, ಎಲ್ಲಿ ಕೇರಳದಲ್ಲಿ, ಕೇರಳ ಬೀಚಲ್ಲಿ ಏನಾಯಿತು ಅಂದರೆ, ನನ್ನ ಮಗನ್ನ ಬೀಚಲ್ಲಿ ಆಟಾಡೋಕ್ಕೆ ಬಿಡ್ತಿರ್ಲಿಲ್ಲ ನಾನು. ಯಾಕೆಂದರೆ ಮುಂದಕ್ಕೆ ಹೋಗ್ಬೇಡ ಅಂತ ಅನ್ನಿವೆ ನಾನು. ಅದಕ್ಕೇನೆ ಗೀತಾ ಸ್ವಲ್ಪ ನನ್ನ ಮೇಲೆ ಕೂಗಾಡಿದ್ಲು. ಯಾಕೆಂದರೆ ಆ ಹುಡುಗನ ಆಟ ಎಂಜಾಯ್ ಮಾಡೋಕ್ಕೆ ಬಿಡಲ್ಲ, ಹಂಗೆ ಹಿಂಗೆ ಅಂತ ಅವಳು ಕೂಗಾಡಿದ್ಲು. ಯಾಕೆಂದರೆ ನನಗೆ ಭಯ ಅಂದರೆ ಸಿಕ್ಕಾಬಟ್ಟೆ ಭಯ. ಯಾಕೆಂದರೆ ಅದು ಅಲ್ಲೇ ಯಾವ ಥರ ಬರುತ್ತೆ ಏನು ಅನ್ನೋದು ಗೊತ್ತಿರಲ್ಲ, ಮುಂದೆ ಎಷ್ಟು ಆಳ ಇರುತ್ತೆ ಅಂತ. ಮಕ್ಳುಗಳಿಗೆ ಏನು ಗೊತ್ತಾಗಲ್ಲ ತಾನೆ. ಅದೊಂದಕ್ಕೆ ಮಾತ್ರ ಕೂಗಾಡಿ ಇಟ್ಟಿದ್ಲು. ಹಂಗೆ ಹಿಂಗೆ ಹುಡುಗನ ಬಂದರೆ ನಿಮ್ಮ ಅಮ್ಮನ ಜೊತೆ ಇನ್ನೊಂದು ಸರಿ ಬರಬೇಡ ಕಣ, ಹಂಗೆ ಅಂತ ಕೂಗಾಡಿದ್ಲು. ಅದೊಂದು ಬಿಟ್ರೆ ಇನ್ನೇನಕ್ಕೂ ಕೂಗಾಡಲಿಲ್ಲ ಅವಳು. ಫಾಲ್ಸ್ಗಳಲ್ಲಿ ನೀರಿನ ಇದ್ರಲ್ಲಿ ಮಾತ್ರ ನಾನು ಆಟ ಆಡಕ್ಕೆ ಬಿಡ್ತಿರಲಿಲ್ಲ. ಯಾಕೆಂದರೆ ನಮಗೆ ಹೊರಗಡೆ ಹೋಗಿರ್ತೀವಿ, ಆಳ ಗೊತ್ತಿರಲ್ಲ ಏನಿಲ್ಲ. ಬೀಚಲ್ಲಿ ಹಿಂಗೆ ಗೊತ್ತಿರುತ್ತೆ, ಅದು ಬೀಚಲ್ಲಿ ಯಾವ ಥರ ಅಲೆ ಬರುತ್ತೆ ಅಂತ ಮುಂದಿನ ಅಲೆ ನಮಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಬೀಚಿನ ಇದಕ್ಕೆ ನಾನು ಯಾರನ್ನಾದರೂ ಅಷ್ಟೇ ನಾನು ಹೋಗಲ್ಲ. ಮುಂದೆ ನನ್ನ ಮಗನೂ ಬಿಡ್ತಿರಲಿಲ್ಲ. ಅದಕ್ಕೊಂದು ಸ್ವಲ್ಪ ರ್ಯಾಶ್ ಆದ್ಲು ಅವಳು ಆದ್ರೆ 10 ನಿಮಿಷ ಆಯ್ತಾಳೆ, ರ್ಯಾಶ್ ಆಯ್ತಾಳೆ. ಬೈಕೊಂಡ್ರೆ ಎಷ್ಟೊತ್ತು ಬೈಕದಾಳೆ, ಒಂದು 10 ನಿಮಿಷ, ಒಂದು 1/4 ಗಂಟೆ ಮಿನಿಮಮ್, ಒಂದು ಅರ್ಧ ಗಂಟೆ ಬೈತಾಳೆ ಬೈಕೊಳ್ಳಿ ಅಂದ್ಬಿಟ್ಟು. ನಾನು ಅವ್ನ ಕೈಯೇ ಬಿಡಲಿಲ್ಲ. ಮುಂದಕ್ಕೆ ಹೋಗೋಕ್ಕೆ ಆಟ ಆಡೋದ್ರಲ್ಲಿ ಇಲ್ಲಾಂದರೆ ಬಾ ಇದ್ದಾಳು ನಡಿ ಹೋಗ್ತಾ ಇರೋಣ ಅಂತ ನೀನು. ಅದಕ್ಕೆ ಕೂಗಾಡಳ, ಏನು ಮಾಡ್ತಾಳೆ ನಡಿ ಅನ್ನೋಳು ಅವಳು. ಇಲ್ಲ, ನಾನು ಬಿಡೋದೇ ಇಲ್ಲ, ಬಿಲ್ಕುಲ್ ಬಿಡೋದೇ ಇಲ್ಲ. ನಾನಂತೂ ಬೀಚ್ ಒಳಗಡೆ ಮುಂದೆ ಆಟ ಆಡಿದರೆ ಆಟ ಆಡಲಿ, ಇಲ್ಲಾಂದರೆ ಮುಂದಕ್ಕೆ ಮಂಡಿಯಿಂದ ಮೇಲ್ಗಡೆಗೆ ನೀರು ಬರೋವರೆಗೂ ನಾನು ಬಿಡಲೇ ಇಲ್ಲ ಬಿಡಿ. ಮಂಡಿ ಅಷ್ಟೇ, ಅವ್ನ ಮಂಡಿಗೆ ಎಷ್ಟು ಬರುತ್ತೋ ಅಷ್ಟೇ ಆಟ ಆಡೋಕ್ಕೆ ಬಿಟ್ಟಿದ್ದು. ಈಗ
ಅಲೆ ಸಂಜೆ ಟೈಮಲ್ಲಿ ಅಲೆ ಜಾಸ್ತಿ ಅಂತ ಹೇಳ್ತಾರೆ. ಅದರಲ್ಲಿ ಬೇರೆ ನಾವು ಹೋಗಿದ್ದು ಹುಣ್ಣಿಮೆ ದಿನ ಇನ್ನೂ ತುಂಬ ಅಲೆ ಅಂತಾರೆ. ಅದಕ್ಕೋಸ್ಕರ ಬಿಡಲಿಲ್ಲ ನಾನು. ಅದೊಂದಕ್ಕೆ ಗೀತಾ ಸ್ವಲ್ಪ ಕೂಗಾಡಿದ್ಲು ಅಷ್ಟೇ. ಬೀಚಲ್ಲಿ ಆಟಾಡೋಕ್ಕೆ ನಿನ್ನ ಮಗನ ಬಿಡ್ತಿಲ್ವಲ್ಲ, ಕರ್ಕೊಬಂದಿರೋದೇನಕ್ಕೆ ನೀನು, ಕಾರಲ್ಲಿ ಕೂತ್ಕೊಂಡು ನಿದ್ದೆ ಮಾಡೋಕೆ ಕರ್ಕೊಬಂದಿದ್ದೀಯಾ, ಹೆಂಗೆ ಅಂತ ಅಂದ್ಲು ಅಷ್ಟೇ ಫ್ರೆಂಡ್ಸ್. ಇನ್ನೇನೂ ಇಲ್ಲ, ಚೆನ್ನಾಗಿತ್ತು ಟ್ರಿಪ್ಪು. ನೈಟ್ ಎಷ್ಟೊತ್ತಾಗಿತ್ತು ಅಂದರೆ ಮನೆಗೆ ಬರೋ ಹೊತ್ತಿಗೆ ಕರೆಕ್ಟಾಗಿ 2-2:30 ಏನೋ ಆಗಿತ್ತು ನೈಟು. ಅದಕ್ಕೆ ಊಟ ಅಡುಗೆ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾವು. ನೈಟೆಲ್ಲ ನಾವೇ ಮಾಡ್ಕೊಳ್ಳೀವಿ ಅಡುಗೆ. ಬಟ್ ಆದರೆ ಅವತ್ತೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎಗ್ ರೈಸ್, ಕುಣಿಗಲಲ್ಲಿ ಎಗ್ ರೈಸ್ ತೊಗೊಂಡು ತಿಂದ್ಬಿಟ್ಟು ಮನೆಗೆ ಕರೆಕ್ಟಾಗಿ 2:30ಗೆ ಬಂದ್ವಿ ಫ್ರೆಂಡ್ಸ್. ನಮ್ಮ ಜರ್ನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಬಾಯ್.